ಅರ್ಧಂಬರ್ಧ ಚನ್ನಪಣ್ಣಗೆ ಬರೋ ಪಾರ್ಸಲ್ ಎಲ್ಲ ನಮ್ಮ ಮನೆಯಲ್ಲೇ ಐತೆ ಅಂತ ರೇಗಿಸ್ತಿರ್ತಾರೆ. ಹೊಟ್ಟೆ ಹೋಗ್ಬಿಡುತ್ತೆ, ಅದು ಓಪನ್ ಮಾಡೋಕ್ಕಾಗಲ್ಲ. ಜಸ್ಟ್ ಹಿಂಗೆ ತೋರಿಸ್ತೀನಿ. ಟಿ ಶರ್ಟ್, ಇದಕ್ಕೆ ಜಾಕೆಟ್ ಏನಾದರೂ ವೇರ್ ಮಾಡ್ಬೋದು. ಯೂಶಲಿ ನಾನು ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ, ನೋಡಿರ್ತೀರ ನೀವು. ತುಂಬ ದಿನದಿಂದ ಆಸೆ ಇತ್ತು ಬ್ಯಾಗ್ನ ತೊಗೋಬೇಕು ಅಂತ ಹೇಳಿ. ನಾನು ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗಾಗಲೇ ಏನು ವಿಷಯ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ನಾನು ಇದನ್ನೆಲ್ಲ ಆರ್ಡರ್ ಮಾಡಿ ಐ ಥಿಂಕ್ 1 ಮಂತು ಆಗಲಿಲ್ಲ, 20 ಡೇಸ್ ಆಗಿದೆ. ಟೈಮ್ ಇಲ್ಲದೆ ಅನ್ಬಾಕ್ಸ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಿಮಗೂ ಏನಾದರೂ ಯೂಸ್ ಆಗಲಿ ಅಂತ ಹೇಳಿ ನಾನು ಏನೇನು ಆರ್ಡ್ರ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಅಷ್ಟೊಂದು ಆರ್ಡ್ರ್ ಮಾಡಿದ್ದೀನಿ. ಅದು ಏನದು ಪಾರ್ಸಲ್ ಕೊಡೋಳು ನೀನೇ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾಯಿದ್ರು. ಅಷ್ಟು ಅರ್ಧಂಬರ್ಧ ಚನ್ನಪಣ್ಣಗೆ ಬರೋ ಪಾರ್ಸಲ್ ಎಲ್ಲ ನಮ್ಮ ಮನೆಯಲ್ಲೇ ಐತೆ ಅಂತ ರೇಗಿಸ್ತಿರ್ತಾರೆ. 20 to 15 ಡೇಸ್ ಆಯಿತು ಬಂದು. ಕ್ಲಾಸು ಅದು ಇದು ಮತ್ತು ಫಂಕ್ಷನು ಅಂದ್ಕೊಂಡು ಏನೂ ಓಪನ್ ಮಾಡೋಕ್ಕಾಗಲಿಲ್ಲ. ಫುಲ್ಲು ನಮ್ಮ ಡೈನಿಂಗ್ ಟೇಬಲ್ ತುಂಬ ತುಂಬಿತ್ತು. ಇವಾಗ ಇಲ್ಲೆಷ್ಟು ತುಂಬ ಐತೆ ಅಲ್ಲಷ್ಟು ತುಂಬಿತ್ತು. ಅಮೌಂಟ್ ಎಷ್ಟು ಆಗೈತೆ ಅಂತಲೂ ಗೊತ್ತಿಲ್ಲ. ಅಷ್ಟು ಬುಕ್ ಮಾಡಿ ಮಿಂತ್ರಾ, ಎಜಿಯೋ ಮತ್ತು ಕೆಲವೊಂದು ಅಮೆಝಾನ್ದು ಇದೆ. ಏನೇನು ಬುಕ್ ಮಾಡಿದ್ದೀನಿ ಏನು ಅನ್ನೋದನ್ನ ಲೆಟ್ಸ್ ಸ್ಟಾರ್ಟ್ ನಾವು. ಫಸ್ಟೇ ಎಜಿಯೋದು ಮಾಡ್ತಾಯಿದ್ದೀನಿ. ಸಿಸರ್ ಹಿಡ್ಕೊಬಿಟ್ಟಿದ್ದೀನಿ ಗೈಸ್, ಮತ್ತೆ ಹೋಗಿ ಮಾಡೋದು ಯಾರು ಅಂತ. ಐ ಥಿಂಕ್ ಕುರ್ತಾ ಅಲ್ಲ, ಲಾಂಗ್ ಡ್ರೆಸ್. ತೋರಿಸ್ಲಿಲ್ಲ ಅಂದರೂ ಬೈತೀರಾ, ಈ ಕಷ್ಟಕ್ಕೆ ಯಾಕೆ ವೀಡಿಯೋ ಮಾಡಿದ್ವಿ ಅಂತ. ಅದಕ್ಕೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಆಲ್ಮೋಸ್ಟ್ ಇದ್ರಲ್ಲಿ ಮಾಡೋದೆಲ್ಲ ನಂದೇನೆ. ಮಿಂತ್ರಾದಲ್ಲಿ ಕೆಲವೊಂದು ಮಾಧವ್ರಿಗೆ ಬಂದಿರ್ಬೋದೇನೋ, ಇಲ್ಲ ಅಪ್ಪುದು ಬಂದಿರುತ್ತೆ. ಇದೊಂದು ಟಾಪ್ ಬೇಕಿತ್ತು ನನಗೆ, ಬ್ಲ್ಯಾಕ್ ಕಲರ್ದು. ಹಾಗಾಗಿ ಇದೊಂದು ಯಾವ್ದ್ಯಾವ್ದು ಸಿಗ್ತಾ ಇರುತ್ತೆ ಅದನ್ನೇ ಮಾಡ್ತಾಯಿರ್ತೀನಿ ಅಷ್ಟೆ. ಇದು ಮಿಂತ್ರಾದು, ಮಾಧವ್ರದು. ಸೌಂಡು ಗೈ ಸ್ವಲ್ಪ ಇರಿಟೇಟ್ ಅನಿಸ್ಬೋದು ನನಗೆ. ಇದು ನಮ್ಮ ಪತಿದೇವ್ರದ್ದು. ಇದೊಂದ ಅವ್ರದ ಕೆಜಿ ಹೋಗ್ತದೆ. ನನಗೆ ಸ್ವಲ್ಪ ಡ್ರೆಸ್ಸು ವೆಸ್ಟರ್ನ್ ಕ್ರೇಜ್ ಜಾಸ್ತಿ. ಇದು ಮಿಂತ್ರನೇ. ನಂದ ಮಾಡೋದು ಗೊತ್ತಿಲ್ಲ. ಇದು ಮಾಧವ್ರದಂತ ಅನ್ಸುತ್ತೆ ಏನು ಅವ್ರದೇನೆ. ಇದು ಪೂರ್ತಿ ಓಪನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಐರನಿಂಗ್ ಹೋಗ್ಬಿಡುತ್ತೆ ಶರ್ಟು. ಇದು ಕೂಡ ನಮ್ಮ ಯಜಮಾನ್ರದ್ದು. ಆಲ್ಮೋಸ್ಟ್ ನಾವು ಇದರಲ್ಲೇ ಮಾಡೋದು, ಆನ್ಲೈನಲ್ಲೇ ಶಾಪ್ ಮಾಡೋದು ಜಾಸ್ತಿ, ರೇರ್ ಆಫ್ಲೈನ್. ಇದು ನಂದು ಅನಿಸುತ್ತೆ. ಸ್ಕರ್ಟ್. ಸಿಸರ್ ಇದ್ರೂ ಅದು ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಹೇಳಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಇದು ಕೂಡ ಎಜಿಯೋದು ನಂದೇನೆ. ಸ್ವಲ್ಪ ವೆಸ್ಟರ್ನ್ ಕ್ರೇಜ್ ಜಾಸ್ತಿ ನನಗೆ. ಇವಾಗ ಸ್ವಲ್ಪ ಹೇಳ್ತಾ ಇರ್ತೀರ ಎಷ್ಟೊಂದು ಜನ ಸಣ್ಣಾಗಿ ಅಂತ. ಲೈಕ್ ಅಂದರೆ ಇವಾಗ ನಾನು ಸ್ವಲ್ಪ ಸಣ್ಣ ಆಗಿದ್ದೆ ಮಧ್ಯ. ಏನಾಗೈತೆ ಅಂತ ಅಂದರೆ ಪಾಪುಗೆ ಫೀಡ್ ಮಾಡಿಸೋದು ಒಂದಾ, ಮತ್ತು ಟೆನ್ಷನ್ಗೂ ದಪ್ಪ ಆಗ್ಬಿಡ್ತಾರೆ. ನನಗೆ ಈ ವರ್ಕು ಅದೆಲ್ಲ ಇರೋದಕ್ಕೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ಮತ್ತು ಇನ್ನೊಂದು ಏನಂದರೆ ಟೈಮ್ ಇಲ್ಲ.
ಈ ಥರದ್ದು ನನ್ನ ಹತ್ರ ಒಂದು ರೆಡ್ ಇದೆ, ನೋಡಿರ್ತೀರ ನೀವು. ನಂಗೆ ಈ ಥರದ್ದಂದರೆ ತುಂಬ ಇಷ್ಟ. ಮೀನ್ಸ್ ಅಂದರೆ ಮನೇಲಿ ಹಾಕೊಳ್ಳೋಕ್ಕೆ ಫುಲ್ಲು ಕಂಫರ್ಟಬಲ್ ಇರುತ್ತೆ. ಚಳಿಗಾಲದಲ್ಲೂ ಓಕೆ, ಫುಲ್ಲು ಬೆಚ್ಚಗಿರುತ್ತೆ. ಆ್ಯಂಡ್ ಈಗ ಸಮ್ಮರ್ ಇರೋದ್ರಿಂದನೂ ತುಂಬ ತೆಳು ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡೆ. ಆ್ಯಂಡ್ ಇದು ಅವ್ರದ್ದು ಪ್ಯಾಂಟ್ ಅನಿಸುತ್ತೆ ಮೇಬಿ. ನನ್ನ ಗೆಸ್ ಕರೆಕ್ಟ್ ಗೈಸ್. ಆಲ್ಮೋಸ್ಟ್ ಎಲ್ಲ ಮಿಂತ್ರಾದೆ. ಇವಾಗ ಕೆಲವೊಂದು ದೊಡ್ಡದಿರೋದು ಅಮೆಝಾನ್ದು ಬಂದಿದೆ. ಸೊ ಇದು ಕೂಡ ಒಂದು ಡ್ರೆಸ್. ಇದೆಲ್ಲ ಅನ್ಬಾಕ್ಸ್ ಮಾಡಿ ತೆಗಿಯೋಷ್ಟರಲ್ಲಿ ಇದು ಸೇಮ್ ಮಾಧುವ್ರದೇನೆ. ಇಲ್ಲ ನಂದು ಗೈಸ್ ಮಾಧುವ್ರ ವೆಸ್ಟರ್ನ್ ಡ್ರೆಸ್ಸು. ಇದೊಂಥರ ನನಗೆ ರೆಡ್ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇದು ಮಾಧು ಅವ್ರಿಗೆ ಸ್ಲಿಪ್ಪರ್, ಅಂದರೆ ಇಲ್ಲೇ ಡೈಲಿ ಹಾಕೊಂಡು ಓಡಾಡೋಕ್ಕೆ ಅಂತೇಳಿ ಒಂದು ಸ್ಲಿಪ್ಪರ್. ಮಿಂತ್ರಾದೇನೆ ಅನ್ನೋದು. ಇದು KGಯದು. ಆದರೆ ನಾನು ಆವಾಗಲೇ ಒಂದು ಬ್ರೌನ್ದು ಸ್ಕರ್ಟ್ ತೋರಿಸ್ತೆ ಗೊತ್ತಾ, ಅದಕ್ಕೆ ಟಾಪ್ ಇದು. ಇಲ್ಲ ಇದು ಲಾಂಗ್ ಟಾಪೇನೆ, ಬಟ್ ಇದು ಸ್ವಲ್ಪ ಸ್ಮಾಲ್ ಥರ ಬಂದ್ಬಿಟ್ಟಿದೆ. ಐ ಥಿಂಕ್ ನನಗಾಗಲ್ಲ ಅಂತ ಅನಿಸುತ್ತೆ. ನಾನು ತುಂಬ ಚಿಕ್ಕದು ಬಂದೈತೆ. ಎಕ್ಸ್ಚೇಂಜ್ ಏನಾದರೂ ಮಾಡ್ಕೋಬೇಕು. ಆ್ಯಂಡ್ ಲಾಸ್ಟ್ ಇದು ಕೂಡ ಡ್ರೆಸ್ಸೆ. ನನಗೆ ಗ್ರೀನ್ ಡಾರ್ಕ್ ಕಲರ್ಸ್ ಅಂತೂ ಸಖತ್ ಇಷ್ಟ. ಗ್ರೀನ್ ಕಲರ್. ನನಗೆ ಈ ಥರ ಡಿಫ್ರೆಂಟ್ ಕಲೆಕ್ಷನ್ಸ್ನ ಇಡಬೇಕು ಡ್ರೆಸ್ಸಲ್ಲಿ ಅಂತ ತುಂಬ ಆಸೆ. ಇದು ಮಿಂತ್ರಾನೇ. ಇದು ನಂದೇ ಒಂದು ಜಾಕೆಟ್. ಇದು ಸೇಮ್. ಇದು ಶರ್ಟ್. ನನಗೆ ಕರೆಕ್ಟ್, ಬಟ್ ಇದು ಐರನ್ ಹೋಗ್ಬಿಡುತ್ತೆ, ಅದು ಓಪನ್ ಮಾಡೋಕ್ಕಾಗಲ್ಲ. ಜಸ್ಟ್ ಹಿಂಗೆ ತೋರಿಸ್ತೀನಿ. ಇದು ಮಿಂತ್ರಾದೆ. ಡಾರ್ಕ್ ಗ್ರೀನ್ ಫಸ್ಟ್ ತೋರಿಸಿದ್ದು. ಇದು ಒಂಥರ ಅದು ಬಾಟಲ್ ಗ್ರೀನು, ಇದು ನಾರ್ಮಲ್ ಲೈಟ್ ಗ್ರೀನ್. ಮಿಂತ್ರಾ. ಇದು ಮಾಧುರ್ ಶರ್ಟ್ ಗೈಸ್. ಬ್ರೌನ್ ವಿತ್ ಒಂಥರ ಡಾರ್ಕ್ ಗ್ರೇ ಥರ. ಇದೆಲ್ಲ ನಾನು ಯಾವತ್ತು ಅನ್ಬಾಕ್ಸ್ ಮಾಡಬೇಕು, ಯಾವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಮಿಂತ್ರಾದಲ್ಲೇ ಮಾಧುರ್ದು ಜೀನ್ಸ್. ಅದು ಅಂತೂ ರೇರು ಆಫ್ಲೈನ್ ಶಾಪಿಂಗ್ ಮಾಡೋದು. ಆಲ್ಮೋಸ್ಟ್ ನಾನೇ ಮಾಡಿಕೊಟ್ಬಿಟ್ಟಿರ್ತೀನಿ ಅವ್ರಿಗೆ. ಇದು ನಮ್ಮದು ಒಂದು ಕಪಲ್ ಟಿ ಶರ್ಟ್. ನಾವೆಲ್ಲೋ ಆಚೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅದು ಬೀಳ್ತೈತೆ ಎಲ್ಲ ಕೆಳಗಡೆ. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಪತಿದೇವ್ರದೇ.
ಏನಕ್ಕೆ ನಾನು ಈ ಥರ ಮಾಡ್ಕೊಂಡಿರ್ತೀನಿ ಅಂದರೆ ನಾನು ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಕೊಳಕ್ಕೆ. ಇದು ನಾನು ವೈಟ್ದು ಕ್ರೀಮ್ದು ಡ್ರೆಸ್ ತೋರಿಸ್ದೆ ಗೊತ್ತಾ, ಅದಕ್ಕೆ ನಾನು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ತರಿಸಿದ್ದು ಅವ್ರಿಗೆ. ಬಟ್ ಎಲ್ಲಿ ಅದು ಆಗಲ್ಲ ಅನ್ಸುತ್ತೆ ನನಗೆ. ಏಜಿಯೋ ಇದು ಒಂಥರ ತುಂಬ ಡಿಫ್ರೆಂಟಾಗಿ ಇಷ್ಟ ಆಯಿತು. ಇದೊಂದು ಡ್ರೆಸ್ ನಂಗೆ ಜಾಸ್ತಿ ಕುರ್ತಾಸ್ ಲೈಕ್ ಮಾಡಲ್ಲ ನಾನು, ಈ ಥರ ಡ್ರೆಸ್ಸಸ್ ಇಷ್ಟ ನನಗೆ. ಮೆಕ್ಸಿ ಡ್ರೆಸ್ ಇದು ಒಂದಿದೆ ನೋಡಿ, ಗ್ರೀನು. ಆಲ್ಮೋಸ್ಟ್ ಮಿಂತ್ರಾ, ಏಜಿಯೋ ಕೆಲವೊಂದಷ್ಟೇ ಇದ್ರಲ್ಲಿ ತೊಗೊಳೋದು ನಾನು. ಅಮೆಝಾನಲ್ಲಿ ಏನಿದ್ರು ಅಂದರೆ ಈಗ ಪಾಪುದು ಮತ್ತು ಹಾಫ್ ಸ್ಕಾಚ್, ಅಮೆಝಾನಲ್ಲೇ ಹಾಫ್ ಸ್ಕಾಚ್ ಸಿಗುತ್ತೆ ಪಾಪುದೆಲ್ಲ ತೊಗೊಳಕ್ಕೆ, ಅದ್ರಲ್ಲಿ ಶಾಪ್ ಮಾಡ್ತೀನಿ ಅಷ್ಟೇ. ನಮ್ಮ ಮಮ್ಮಿಯವರು ಹಾಗಲ್ಲ. ಇದೊಂದು ಡ್ರೆಸ್ ಬಾಯ್ಸ್, ಇದಕ್ಕೆ ಜಾಕೆಟ್ ಏನಾದರೂ ವೇರ್ ಮಾಡ್ಬೋದು. ಯೂಶಲಿ ನಾನು ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ, ನೋಡಿರ್ತೀರ ನೀವು. ಇದಕ್ಕೆ ಜಾಕೆಟ್ ಹಾಕೋಬೋದು. ಆ ಬ್ರೌನ್ ಸ್ಕರ್ಟ್ಗೆ ಅದೊಂದು ಮತ್ತು ಇನ್ನೊಂದು ಇದೊಂದು ತೊಗೊಂಡಿದ್ದೀನಿ. ಎರಡರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಟಾಪ್ನ ಅದನ್ನು ನೋಡಿಕೊಂಡು ಹಾಕೋಬೇಕು. ಐ ಥಿಂಕ್ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಹಾಕೊಂಡಾಗ ತೋರಿಸ್ತೀನಿ ನಿಮಗೆ. ನನಗೆ ತುಂಬ ಇಷ್ಟ ಆಯಿತು ಕ್ಲಾತು. ನಮ್ಮ ಯಜಮಾನರು ಆಗಮನ. ಗೈಸ್ ಇದು ಒಂದು ಡ್ರೆಸ್ಸು. ಹಾಂ ಗೈಸ್, ಮೆತ್ತಗೆ ಈ ತಿಂಗಳು ಬನ್ನಿ, ಇಲ್ಲಿ ಬನ್ನಿ. ಸ್ಲಿಪ್ಪರ್ ನಂದೆ. ನೀವೇನು ಹೇಳ್ಕೊಂಡ್ರು ಬೇಜಾರಿಲ್ಲ ಬಿಡಿ. ಇದು ನನ್ನ ಸ್ಲಿಪ್ಪರ್ ಗೈಸ್. ಏನು ನಗ್ತಾ ಇರೋದು? ಒನ್ ಬಾಕ್ಸ್ ಹೋಲೋದು. ತುಂಬ ದಿನದಿಂದ ಆಸೆ ಇತ್ತು ಬ್ಯಾಗ್ನ ತೊಗೋಬೇಕು ಅಂತ ಹೇಳಿ. ನಾನು ಎಲ್ಲ ನಮ್ಮ ಆದವರೇ ಕೊಡ್ಸೋದು, ಆದರೂ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾವ್ರೆ. ಅಂದರೆ ಬ್ಯಾಕ್ ಟು ಬ್ಯಾಕು ಏನಾಗೈತೆ ಗೊತ್ತಾ, ಶಾಪ್ಗೆ ಬರೋದು ಆಲ್ಮೋಸ್ಟ್ ನಾನು ಯಾವುದು ಪೇ ಮಾಡಿ ಇಸ್ಕೊಳ್ಳಲ್ಲ, ಎಲ್ಲ ಮಾದುನೇ ಪೇ ಮಾಡಿ ಕೊಡ್ಸೋದು ನಿಜವಾಗ್ಲೂ. ಹಂಗಾಗಿ ನಮ್ಮ ಅಕ್ಕ ಇತ್ತು ಬರಕ್ಕ, ಏನು ಗೊತ್ತಾ ಇಷ್ಟೆಲ್ಲ ಎಷ್ಟು ದಿನದಿಂದ ಬಂದೈತೆ, ಹತ್ತತ್ರ 1 ಲಕ್ಷ ಆಗೈತೆ ಕಣ್ರಿ ಅಂತ ಅಕ್ಕನ ಹತ್ರ ಹೇಳ್ತಾಯಿದ್ರು ಗೈಸ್. ಅಷ್ಟೇ, ಇದು ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಹಾಗಾಗಿ ಇದೊಂದು ಬ್ಯಾಗ್ನ ಶಾಪ್ ಮಾಡಿದೆ. ಆ್ಯಂಡ್ ಕ್ಯಾಟ್ ವಾಕ್ದು ಇದೊಂದು ಸ್ಲಿಪ್ಪರ್. ಇನ್ನೊಂದು ಡ್ರೆಸ್ಸು ಬಿಟ್ಟೋಗ್ಬಿಟ್ಟಿದೆ ಕವರಿಂದ. ಒಂದು ಡ್ರೆಸ್ ಆ್ಯಂಡ್ ಇದು ಐ ಥಿಂಕ್ ಪ್ಯಾಂಟ್ ಅನಿಸುತ್ತೆ, ಐ ಡೋಂಟ್ ನೋ.
ಅವ್ರದ್ದು ಶರ್ಟು ಮತ್ತು ಪ್ಯಾಂಟು ಶರ್ಟ್ ಬರುತ್ತೆ, ಸೆಟ್ ಬರುತ್ತಲ್ಲ ಅದು, ಅಂದರೆ ಆಚೆ ಹೋದರೆ ಹಾಕೊಳ್ಳೋಕ್ಕೆ. ಲಾಸ್ಟ್ ಒಂದು ಇದು ಆಲ್ಮೋಸ್ಟ್ ಅಪ್ಪುದು ಎಲ್ಲ. ಅಮೆಝಾನಲ್ಲಿ ಹಾಫ್ ಸ್ಕಾಚ್ ಅನ್ನೋದೊಂದು ಬರುತ್ತೆ, ಅದರಿಂದ ತೊಗೊಂಡಿದ್ದೀನಿ. ಇದು ಅಪ್ಪು ಅವ್ರದ್ದು. ಎಷ್ಟು ಶೆಕೆ ಅಂದರೆ ಇವಾಗಂತೂ. ಇದು ಅಪ್ಪುದೆ ಗೈಸ್, ವೈಟ್ ಕಲರ್ದು ಪ್ಯಾಂಟ್. ಯಾರಮ್ಮ ಬಂದೇ ಇರು ಅಪ್ಪು, ಇದೆಲ್ಲ ನಿಂದೆ. ಇದು ಅಪ್ಪು ಅವ್ರದ್ದು ಬ್ಲ್ಯಾಕ್ ಕಲರ್. ಇದು ಮಾತ್ರ ನಾನು. ಲಾಸ್ಟ್ ಒನ್. ಲಾಸ್ಟ್ ಒನ್ ಇದು ಗೈಸ್. ಸೊ ಇದಿಷ್ಟು ಒಳ್ಳೆ ಸೇಲ್ ಆಗ್ತಂಗೆ ಅನಿಸ್ತೈತೆ, ಎಲ್ಲ ತಗೊಂಡು. ಸೊ ಇದಿಷ್ಟು ನಾನು ಬುಕ್ ಮಾಡಿದಂಥ ಆನ್ಲೈನ್ ಶಾಪಿಂಗ್ ಕಲೆಕ್ಷನ್ಸ್. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನಾನು ಒಂದು ಲಾಸ್ಟ್ ಯುರೋಪಿಗೆ ಹೋದಾಗ ಬೇರೆ ಕಲರ್ ತೊಗೊಂಡಿದ್ದೆ, ಬಟ್ ಪ್ಯಾಟ್ರನ್ ಈ ಥರ ಇರಲಿಲ್ಲ. ತುಂಬ ಇಷ್ಟ ಆಯಿತು. ಇದು ಓಕೆ. ಇಷ್ಟು ಡ್ರೆಸ್ಸಲ್ಲಿ ನನಗೆ ತುಂಬ ಯಾವ್ದು ಇಷ್ಟ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದ್ರೂ ಹತ್ತತ್ರ ಎಷ್ಟಾಗೈತೆ ಅಂತ ನಾನು ಲೆಕ್ಕ ಹಾಕಲಿಲ್ಲ. ಒಂಥರ ಚೆನ್ನಾಗೈತೆ ಕ್ಯೂಟಾಗಿ, ಬಟ್ ಇವಂತೂ ಒಂಥರ ಮಸ್ತಾಗೈತೆ. ಕಲರ್ ವಿಚ್ ಕಲರ್ ಡೂ ಯು ಚೂಸ್? ಇದೆಲ್ಲ ನಾವು ಮೆಚ್ ಮಾಡೋದು ಒಂದು ಸೈಡ್ ಇರಬೇಕು, ಇನ್ನೊಂದು ಬಿಟ್ಟು ಕೆಳಗಡೆ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ಲಿಂಕ್ ಬೇಕು ಅಂದರೆ ಟ್ರೈ ಮಾಡ್ತೀನಿ, ಅಂದರೆ ಎಲ್ಲನೂ ಸರ್ಚ್ ಮಾಡಬೇಕಲ್ಲ, ಹಂಗಾಗಿ ನೋಡೋಣ. ಬೇಕು ಅಂದರೆ ಯಾವ್ದು ಬೇಕು ಅನ್ನೋದನ್ನ ಹೇಳೋಕ್ಕಾಗಲ್ಲ. ಬಟ್ ಆದರೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ, ಅಂದರೆ ಪರ್ಪಲ್ ಗ್ರೀನ್ ಅಂತ ಹೇಳಿ. ಆ ಥರ ಒಂದು ಯಾವುದಾದ್ರೂ ಕೇಳಿದ್ರೆ ಕೊಡ್ಬೋದು, ಎಲ್ಲನೂ ಅಂದರೆ ಹುಡ್ಕೋಕ್ಕಾಗಲ್ಲ ಗೈಸ್. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ಥ್ಯಾಂಕ್ ಯು.